ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಭಾನುವಾರ ಆಗಿರೋದ್ರಿಂದ ಇದು ಕಾರ್ತಿಕ ಮಾಸದ 2ನೇ ವಾರ, ಅಂದರೆ ದೀಪಾವಳಿ ಮುಗಿದು 2ನೇ ವಾರ ನಾವು ಹೊಸ್ತ್ಯಾವ್ರು ಮಾಡ್ತೀವಿ ಊರಲ್ಲಿ. ನಮ್ಮ ಅತ್ತೆ ಮನೆ ಬಂದು ಶಿಡ್ಲಘಟ್ಟ ಹತ್ರ ಬರುತ್ತೆ. ಸೊ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮುಗಿಸಿ ಹೊಸ್ತ್ಯಾವ್ರಿಗೆ ಊರಿಗೆ ಹೋಗ್ಬೇಕು. ಸೊ ಹೊಸ್ತ್ಯಾವ್ರ ದಿವಸ ನಾವು ಫುಲ್ ಡೇ ಉಪವಾಸ ಇರ್ತೀವಿ. ಸೊ ಸಾಯಂಕಾಲವರೆಗೂ ಪೂಜೆ ಮುಗಿಸೋವರೆಗೂ ಏನು ತಿನ್ನಬಾರ್ದು. ತುಂಬಾ ಹೊಟ್ಟೆ ಹಸಿದ್ರೆ ಒಂದು ಸ್ವಲ್ಪ ಅವಲಕ್ಕಿ ನೆನೆಸ್ಬಿಟ್ಟು ಅವಲಕ್ಕಿ ಬಾಳೆಹಣ್ಣು ಅದಾದ್ರೂ ತಿನ್ಬೋದು, ಇಲ್ಲಾಂದ್ರೆ ಫ್ರೂಟ್ಸ್ ತಿನ್ಬೋದು. ಕಾಫಿ ಟೀ ಕುಡಿಯೋರು ಕಾಫಿ ಟೀ ಕುಡಿಬೋದು. ನಾನು ಭಾನುವಾರ ಹೊಸ್ತ್ಯಾವ್ರ ಇದ್ದಿದ್ರಿಂದ ದೇವ್ರ ಮನೆ ಏನು ಕ್ಲೀನ್ ಮಾಡಿರಲಿಲ್ಲ, ಭಾನುವಾರನೇ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಭಾನುವಾರ ನಾವು ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ದೇವ್ರ ಮನೆಯಲ್ಲಿ ಫೋಟೋ ಎಲ್ಲ ಕ್ಲೀನ್ ಮಾಡಿ ಕಳಶ ಎಲ್ಲ ತೊಳೆದು ಹೂವು ಇಟ್ಟು ಪೂಜೆ ಮಾಡಿಕೊಂಡು ಆಮೇಲೆ ಊರಿಗೆ ಹೋಗೋಣ ಅಂತೇಳಿ ಮನೇಲಿ ಕೆಲಸ ಎಲ್ಲ ಮುಗಿಸಿ ನನ್ನ ಮಗಳಿಗೆ ತಿಂಡಿ ರೆಡಿ ಮಾಡಿಟ್ಬಿಟ್ಟು ಅವಳು ಬರಲ್ಲ ಅಂದ್ಲು. ಸೊ ಅವಳನ್ನ ಬಿಟ್ಟು ನಮ್ಮ ಹಸ್ಬೆಂಡ್ ಕೆಲಸ ಮುಗಿಸ್ಕೊಂಡು 11:30 ಬಂದರು. ಅವ್ರ ಜೊತೆ ಊರಿಗೆ ಹೋಗೋಣ ಅಂತೇಳಿ ಗಾಡಿನಲ್ಲಿ ಊರಿಗೆ ಹೊರಟೆ ಹೊಸ್ತ್ಯಾವ್ರಿಗೆ ಅಂತ. ಬಿಡೋಷ್ಟರಲ್ಲಿ 12 ಗಂಟೆ ಆಗಿತ್ತು. ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ನಾವು 1:30-2 ಗಂಟೆ ಆಯಿತು. ಹೊಸ್ತ್ಯಾವ್ರ ದಿವಸ ಪೂಜೆಗೆ ಅಂತ ಹಿಂದಿನ ದಿವಸನೇ ಅಕ್ಕಿ ನೆನೆಸಿ ಅಕ್ಕಿನ ಕುಟ್ಬಿಟ್ಟು ಜರಡಿ ಇಟ್ಟು ಅದರಲ್ಲಿ ತಂಬಿಟ್ಟು ಮಾಡಿ ಈ ರೀತಿ ತಟ್ಟೆನಲ್ಲಿಟ್ಟು ತಂಬಿಟ್ಟುಗಳಲ್ಲಿ ದೀಪ ಹಚ್ಚಿ ಪೂಜೆ ಮಾಡ್ತೀವಿ. ಮತ್ತೆ ಒಂದರಲ್ಲಿ ಬಿಳಿ ಅನ್ನ ಮಾಡ್ಕೋತೀವಿ ಎಡೆ ಹಾಕಕ್ಕೆ ಅಂತ. ಸೊ ಅದನ್ನ ಸಹ ನಾವು ಬಿಂದಿಗೆನ ಒಂದ್ ಕಡೆ ಇಟ್ಟು ಪೂಜೆ ಮಾಡ್ತೀವಿ. ಮತ್ತೆ ಇನ್ನೊಂದರಲ್ಲಿ ಚಿಕ್ಕ ದೀಪ ಹಚ್ಚಿ ಅದರಲ್ಲೂ ಸಹ ಪೂಜೆ ಮಾಡ್ತೀವಿ. ಇನ್ನೊಂದು ಬಿಂದಿಗೆನಲ್ಲಿ ನೀರಿಟ್ಟು ಎಲ್ಲಾನು ಒಂದ್ ಕಡೆ ಇಟ್ಟು ಪೂಜೆ ಮಾಡಿ ದೇವ್ರಿಗೆ ಎಡೆ ಹಾಕಿ ಪೂಜೆ ಮಾಡ್ತೀವಿ. ಸೊ ನಮ್ದು 3 ದಿನದ ಹೊಸ್ತ್ಯಾವ್ರಾಗಿರೋದ್ರಿಂದ ಫಸ್ಟ್ ದಿನ ಬಂದು ಉಪವಾಸ ಇದ್ದು ಸಾಯಂಕಾಲ ಬಂದು ಬೆಳ್ಳಿ ಅನ್ನ ಅಂತ ತಿಂತಾರೆ. ಸೊ 2ನೇ ದಿನ ಬಂದು ಫುಲ್ ಡೇ ಉಪವಾಸ ಇದ್ದು ಸಾಯಂಕಾಲ ರಾಗಿ ಗಂಜಿ ಕುಡಿತಾರೆ ಅಥವಾ ಮುದ್ದೆ ತಿಂತಾರೆ. ಅದು ಬಂದು ಬೆಲ್ಲ ಪಾಕ ಬರುತ್ತಲ್ಲ, ಸೊ ಅದರಲ್ಲಿ ತಿಂತಾರೆ. ಮತ್ತೆ ಇದು 3ನೇ ದಿವಸ ಬಂದು ಸಂಡೇ ಫುಲ್ ಡೇ ಮಾರ್ನಿಂಗ್ ಇಂದ ಸಾಯಂಕಾಲವರೆಗೂ ಉಪವಾಸ ಇದ್ದು ನಾವು ಈ ರೀತಿ ಪೂಜೆ ಎಲ್ಲ ಮುಗಿಸಿ ಸಂಜೆ 6 ಗಂಟೆ ಮೇಲೆ ಊಟ ಮಾಡೋದು. ಎಲ್ಲರೂ ಒಂದೇ ಕಡೆ ಸೇರಿ ಅಡುಗೆ ಮಾಡಿರ್ತೀವಿ, ಕಾಳು ಸಾರು, ಮುದ್ದೆ, ಪಾಯಸ ಎಲ್ಲ. ಸೊ ಅದನ್ನೇ ನಾವು ಊಟ ಮಾಡ್ತೀವಿ. ಸೊ ನಾವು ಯಾವ ರೀತಿ ನಾವು ಹೊಸ್ತ್ಯಾವ್ರು ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೋದ ವರ್ಷ ಹೊಸ್ತ್ಯಾವ್ರಲ್ಲಿ ಇನ್ನು ಕರೆಕ್ಟಾಗಿ 25 ಜನನು ಬಂದಿದ್ರು. ಈ ವರ್ಷ ಒಂದು ಸ್ವಲ್ಪ ಜನ ಬಂದಿಲ್ಲ, ಒಂದು 16-18 ಜನ ಇದ್ವಿ ಅಷ್ಟೇ. ಸ್ವಲ್ಪ ಕಮ್ಮಿ ಜನ ಆದರೂ ಯಾರೋ ಒಬ್ಬರು ಬರಬೇಕಾಗಿತ್ತು, ಅವ್ರಿಗೋಸ್ಕರ ಕಾಯ್ಕೊಂಡು ಒಂದು ಸ್ವಲ್ಪ ಲೇಟ್ ಆಯಿತು. 4 ಗಂಟೆ 5 ಗಂಟೆ ಆಗಿಬಿಟ್ಟಿತ್ತು ಟೈಮು. ನಾವು ಹೊಸ್ತ್ಯಾವ್ರು ಮೊಕ್ಕೋಷ್ಟರಲ್ಲಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಮಳೆ ಬೆಳೆ ಎಲ್ಲ ಕೊಟ್ಟು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೋತೀವಿ. ಸೊ ನಮ್ಮದು 3 ದಿನದ ಹೊಸ್ತ್ಯಾವ್ರಾಗಿರೋದ್ರಿಂದ ನಾವು ಕಾರ್ತಿಕ್ ಸೋಮವಾರ 2nd ವೀಕ್ ಮಾಡ್ತೀವಿ. ಕೆಲವರು ಫಸ್ಟ್ ವಾರ ಮಾಡ್ತಾರೆ, ಅವ್ರದ್ದು 1 ದಿನದ ಹೊಸ್ತ್ಯಾವ್ರು ಅಂತ ಮಾಡ್ತಾರೆ. ಅವರು 1 ಡೇ ಫುಲ್ ಉಪವಾಸ ಇದ್ದು ಸಂಡೇ ಮಾತ್ರ ಮಾಡ್ತಾರೆ. ದೀಪಾವಳಿ ಆಗಿ ನೆಕ್ಸ್ಟ್ ಡೇನೇ ಮಾಡಿಬಿಡ್ತಾರೆ. ನೆಕ್ಸ್ಟ್ ಸಂಡೇ ಬರುತ್ತಲ್ಲ, ಸೊ ಆ ಸಂಡೇ ಮಾಡ್ತಾರೆ ಫಸ್ಟ್ ವೀಕಲ್ಲಿ. ಸೊ ಎಲ್ಲರೂ ಮೊಕ್ಕಿದಾದ್ಮೇಲೆ ನಾವು ಎಲ್ಲರೂ ದೇವ್ರ ಪೂಜೆ ಎಲ್ಲ ಮುಗಿಸಿ ಪ್ರಸಾದ ತಿಂದು ಲಾಸ್ಟಲ್ಲಿ ನೋಡಿ ಮುದ್ದೆ, ಕಾಳು ಸಾರು, ಪಲ್ಯ ಮಾಡಿದ್ವಿ. ಸೊ ಎಲ್ಲರೂ ಕೂತು ಊಟ ಮುಗಿಸ್ಕೊಂಡು ನಾವು ದೇವ್ರ ಹತ್ರ ಇಟ್ಟಿರ್ತೀವಲ್ಲ ಮಜ್ಜಿಗೆ ಪೂಜೆಗೆ, ಸೊ ಅದನ್ನು ಇಟ್ಕೊಂಡು ಎಲೆ ಅಡಿಕೆ ಹಾಕ್ಕೊಂಡು ಸೊ ಎಲ್ಲರೂ ಅವ್ರವ್ರ ಊರಿಗೆ ಹೋಗ್ತಾರೆ. ಹೋಗೋರು ಇಲ್ಲ ಅಂದರೆ ನೈಟ್ ಇದ್ದು ಅಲ್ಲೇ ಎಲ್ಲ ಮುಗಿಸ್ಕೊಂಡು ಮಾರ್ನಿಂಗ್ ಊರಿಗೆ ಹೋಗೋರು ಮಾರ್ನಿಂಗ್ ಊರಿಗೆ ಹೋಗ್ತಾರೆ. ಸೊ ನಮ್ಮ ಹೊಸ್ತ್ಯಾವ್ರು ಹೀಗಿದ್ದು. ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.